ಪೋಲಗಾಮ್ನಲ್ಲಿ ಉಗ್ರರ ಅಟ್ಟಹಾಸವನ್ನು ಖಂಡಿಸಿ ಜೈನ ಸಮುದಾಯದ ಸಂಘಟನೆಗಳಿಂದ ಪ್ರತಿಭಟನೆ. ಜಮ್ಮು ಮತ್ತು ಕಾಶ್ಮೀರ ಪೋಲಗಾಮ್ನಲ್ಲಿ 28ಕ್ಕೂ ಅಧಿಕ ಪ್ರವಾಸಿಗರನ್ನು ಉಗ್ರರು ಗುಂಡಿಕ್ಕಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಜೈನ ಸಂಘಟನೆಗಳ ಮತ್ತು ಶ್ವೇತಾಂಬರ ಮತ್ತು ದಿಗಂಬರ ಜೈನ ಸಂಘಟನೆಗಳು ಗಾಂಧಿ ಚೌಕ್ನಿಂದ ಅರಮನೆ ಮುಂಭಾಗದವರೆಗೆ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಬಂದು ಪ್ರತಿಭಟಿಸಿದರು. ಇದೇ ಸಂದರ್ಭದಲ್ಲಿ ಜೈನ ಸಮಾಜದ ದೀಪಕ್ ಜೈನ್ ಮಾತನಾಡಿದರು. ದೀಪಕ್ ಕುಮಾರ್ ಜೈನ್, ನಾವು ರಾಜಸ್ಥಾನ ಸಮಾಜದಿಂದ ಇದ್ದೀವಿ. ಇದರಲ್ಲಿ ಜೈನ ಸಮಾಜ ಮಾತ್ರವಲ್ಲದೆ ವಿಷ್ಣು ಸಮಾಜ, ಸಿರಿ ಸಮಾಜ, ಬ್ರಾಹ್ಮಣ ಸಮಾಜ, ಜೈನ್ ಇಂಟರ್ನ್ಯಾಷನಲ್ ಡೇ ಆರ್ಗನೈಸೇಷನ್, ಭಾರತೀಯ ಜೈನ ಸಂಘಟನಾ, ಸ್ಥಾನಪಾಸಿ ಜೈನ ಸಂಘಟನೆ, ರಾಜಸ್ಥಾನ ವಿಷ್ಣು ಸಮಾಜ ಇದೆ, ರಾಜ ಪುರೋಹಿತ ಸಮಾಜ ಇದೆ, ರಾಜಪೂತ್ ಸಮಾಜ ಇದೆ. ಎಲ್ಲ ರಾಜಸ್ಥಾನ ಸಮಾಜ ಮತ್ತು ಕರ್ನಾಟಕ ಜೈನ ಸಮಾಜದ ಎಲ್ಲರೂ ಇಲ್ಲಿದ್ದೀವಿ. ಇದೇ ಕಾಶ್ಮೀರದಲ್ಲಿ ಏನಾಗಿದೆ, ಒಂದು ನರ ಸಂಹಾರ, ಇದಕ್ಕೆ ನಾವು ತೀವ್ರವಾಗಿ ಖಂಡಿಸುತ್ತಿದೆ. ಏಕೆಂದರೆ ಭಾರತದಲ್ಲಿ ನಾವು ಬಾಳ್ತಾ ಇದ್ದೀವಿ, ಎಲ್ಲರೂ ಬಾಳಬೇಕು. ಇಲ್ಲಿ ನಮ್ಮ ತಾಯಿ ಏನಿದೆ ಭಾರತ ಮಾತೆ ಒಂದು ವಿಶಾಲವಾದ ಗದೆ, ಇದರಲ್ಲಿ ಯಾವ ಕೋಮ ಅಂತ ಇದಿಲ್ಲ. ಆದರೆ ಅವರು ಯಾವಾಗ ನರ ಸಂಹಾರ ಮಾಡಿದ್ದಾರೆ, ಒಬ್ಬೊಬ್ಬರು ಕೇಳಿದ್ದಾರೆ ನೀವು ಯಾವ ಜಾತಿ ಈ ಜಾತಿವಾದದಿಂದ ಮತ್ತೆ ಮಾಡಿ ಇದನ್ನ ಅವರು ನಮ್ಮ ಜನಗಳಿಗೆ ಏನು ಸಾಯಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಸರ್ಕಾರಕ್ಕೆ ನಾವು ರಾಜಸ್ಥಾನ ಸಮಾಜದಿಂದ ಒಂದು ಮೆಮೊರಂಡಮ್ ಕೂಡ ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ದು 3 ಅಂಶ ಏನಂದ್ರೆ, ಒಂದು ಸ್ಟ್ರಿಕ್ಟ್ ಆಗಿ ಒಂದು ಕಟ್ಟುನಿಟ್ಟವಾದ ಒಂದು ಕ್ರಮವನ್ನು ಜರುಗಬೇಕು ಅಂತ. ಯಾಕಂದ್ರೆ ಇದರಲ್ಲಿ ಏನು ಮಾಡಿದ್ದಾರೆ ಸರ್ಕಾರ, ಇದರಲ್ಲಿ ತಕ್ಷಣವೇ ಸೂಕ್ತವಾದ ಒಂದು ಕ್ರಮವನ್ನು ತಗೋಬೇಕು. ಮತ್ತು ಇನ್ನೊಂದು ಏನು ಅಂದರೆ, ಈ ಕೋಮುವಾದ ಗಲಭೆಯಲ್ಲಿ ಯಾರು ಮೃತರಾಗಿದ್ದು ಹುತಾತ್ಮರಾಗಿದ್ದಾರೆ ಅವರ ಕುಟುಂಬಕ್ಕೆ ನಾವು ಸಾಂತ್ವನವನ್ನು ನೀಡುತ್ತಿದ್ದೇವೆ. ಹಾಗೆ ಸರ್ಕಾರವು ಅದಕ್ಕೆ ಒಂದು ಸ್ವಲ್ಪ ಬೆಂಬಲ ಕೊಟ್ಟು ಅವರಿಗೆ ಏನಾಗ್ಬೋದು ಒಂದು ಕಾಂಪನ್ಸೇಷನ್ ಕೊಟ್ಟು ಮತ್ತು ಅವರ ಒಂದು ಗೌರವವನ್ನು ಮತ್ತು ಉದ್ಯೋಗವನ್ನು ಅವ್ರಿಗೆ ಬೆಂಬಲ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ನಾವು ವಿನಂತಿಸುತ್ತಿದ್ದೇವೆ. ಮತ್ತು ಇನ್ನೊಂದೇನು ಅಂದರೆ, ಮತ್ತೆ ಭವಿಷ್ಯದಲ್ಲಿ ಇಂತಹ ಅನ್ನೋನ್ಗಳು ಮತ್ತು ಈ ಭಯೋತ್ಪಾದಕ ಘಟನೆಗಳು ಏನಿದೆ ಇದು ಮತ್ತೆ ಮುಂದೆ ಯಾವತ್ತೂ ಜರುಗಬಾರ್ದು. ಯಾಕಂದರೆ ಇದು ಕೋಮ ಗಲಭೆ ಇಲ್ಲಿ ಆಗಲೇಬಾರ್ದು. ನಾವು ಇಲ್ಲೆಲ್ಲ ಇದ್ದೀವಿ, ಆಲ್ ಫಾರ್ ಆಲ್, ವಿ ಆರ್ ದಿ ಇಂಡಿಯನ್ಸ್, ವಿ ಆರ್ ಫಾರ್ ಆಲ್, ಆಲ್ ಫಾರ್ ಅಸ್, ವಿ ಫಾರ್ ಆಲ್ ಅಂತ ಒಂದು ಸಂದೇಶ ಏನಿದೆ ಇದೊಂದು ಮತ್ತು ಬದುಕಲು ಬಿಡು, ನಾವು ಬಾಳಬೇಕು ಮತ್ತು ಎಲ್ಲರೂ ಬಾಳಬೇಕು. ಇದೊಂದು ಸಂದೇಶವನ್ನು ನಾವು ಹೇಳುತ್ತಾ ಇದೊಂದು ಏನು ಆಗಿದೆ ಕಾಶ್ಮೀರದಲ್ಲಿ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮತ್ತು ವಿಶೇಷವಾಗಿ ಕರ್ನಾಟಕ ಮಾತಾಡಿ ಈಗ ಕಾಶ್ಮೀರದಲ್ಲಿ ನಡೆದಂಥ ಹುತಾತ್ಮರಿಗೆ ತಾವು ಸಾಂತ್ವನ ಹಾಗೆ ಪಾಕಿಸ್ತಾನ ಅದರ ಬಗ್ಗೆ ಫ್ಯಾಮಿಲಿಗೂ ಎಷ್ಟು ದುಃಖ ಇರುತ್ತೆ ಅನ್ನೋದು ನಮಗೂ ಅರ್ಥ ಆಗುತ್ತೆ. ಯಾಕೆ ಈ ಥರ ಹಿಂದೂಗಳು ಅಂದರೆ ಯಾಕೆ ಈ ಥರ ಮಾಡ್ತಾರೆ? ಅವರು ಮನುಷ್ಯರಲ್ವ? ಅವರು ಪಾಕಿಸ್ತಾನದವರಾದರೆ ಮಾತ್ರ ಮನುಷ್ಯರ, ನಾವೆಲ್ಲ ಮನುಷ್ಯರಲ್ವ? ದಯವಿಟ್ಟು ಇದನ್ನು ತಡೆ ಹಿಡಿಬೇಕು. ಎಲ್ಲರ ಮನೆ ದುಃಖ ಎಷ್ಟಿದೆ ಹೇಳಿ. ಈಗ ಅವರನ್ನು ಯಾರೂ ಸಮಾಧಾನ ಮಾಡೋಕ್ಕಾಗ್ತಲ್ಲ. ಇನ್ನೊಬ್ಬರದ್ದು ಮದುವೆ ಆಗಿ 6 ದಿವಸ ಆಗಿದೆ, ಅವ್ರಿಗೆ ಹೇಗಾಗಿರ್ಬೇಕು ಸರ್? ಯಾಕೆ ಈ ಥರ? ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಈ ಸಂಘಟನೆಯಲ್ಲಿ ಪಾಲ್ಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಬೇಕು. ದಯವಿಟ್ಟು ಇದು ಸರ್ಕಾರದವರು ಗಮನಿಸಬೇಕು. ಅಮಾಯಕರ ಬಗ್ಗೆ ಮಾಡಿದ್ದು ಮಹತ್ವತ್ತು, ಬೇಕಾದ್ರೆ ಮಿಲಿಟರಿಗೆ ಓಡಾಡಲಿ ಅಂತ ನಿಮ್ಮ ಭಾವನೆ? ಹೌದು ಸರ್, ಹೌದು. ಅವ್ರನ್ನ ಎದುರಿಸಲಿ. ನಾವೇನು ಮಾಡ್ತೀವಿ? ಸಾಮಾನ್ಯ ಮನುಷ್ಯರೇನು ಬನ್ನಿ ಸರ್. ಎಲ್ಲಿವರೆಗೂ ಹೋರಾಟ